ಇನ್ನು ಶವಗಳ ಹಸ್ತಾಂತರ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ರಶ್ಮಿ ಮೃತದೇಹ ಅಲ್ಲ ಅಂತ ಅವರ ಸಹೋದರಿ ಹೇಳ್ತಾ ಇದ್ದಾರೆ. ಇದು ನನ್ನ ತಂಗಿಯ ಶವ ಅಲ್ಲ ಅಂತ ರಕ್ಷಾ ಪಟ್ಟನ್ನ ಹಿಡಿದಿದ್ದಾರೆ. ಮಾನಸ, ನವ್ಯ ಇಬ್ಬರ ಶವಗಳಲ್ಲೂ ಕನ್ಫ್ಯೂಷನ್ ಆಗ್ತಾ ಇದೆ. ಕತ್ತಲ್ಲಿ ಒಂದೇ ಮಾದರಿಯ ಚೈನ್ ಹಾಕ್ತಾ ಇದ್ದಂತಹ ಇಬ್ರು. ನಿಜವಾಗ್ಲೂ ಇದು ಬಹಳಷ್ಟು ಏನಂದ್ರೆ ಒಂದು ರೀತಿಯ ಏನು ಹೇಳಬೇಕು ಗೊತ್ತಾಗಲ್ಲ, ಅಷ್ಟರ ಮಟ್ಟಿಗೆ ರೋಧಿಸುವಂತಹ ಪರಿಸ್ಥಿತಿ ಅದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಸಂದೇಶ್ ಕೊಡ್ತಾರೆ. ಸಂದೇಶ್, ಮೃತದೇಹಗಳ ಐಡೆಂಟಿಫಿಕೇಶನ್ ದೊಡ್ಡ ಚಾಲೆಂಜ್ ಆಗ್ತಾ ಇದೆ. ಅಲ್ಲಿರುವಂತಹ ಕನ್ಫ್ಯೂಷನ್ಸ್ಗಳೇನು, ಅಲ್ಲಿರುವಂತಹ ಮೃತದೇಹದ ಬಗ್ಗೆ ಅವರ ಕುಟುಂಬಸ್ಥರು ಏನಂತ ಹೇಳ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಸ್ಗಳಾಗ್ತಾ ಇದೆ? ಜಗದೀಶ್, ಇದು ಸದ್ಯ ಶವಗಳ ಒಂದು ಐಡೆಂಟಿಫಿಕೇಶನ್ ಕೂಡ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಐಡೆಂಟಿಫಿಕೇಶನ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಪೋಷಕರ ಒಂದು ಸ್ಟೇಟ್ಮೆಂಟ್ ಗಳೇನಿದೆ ಅದು ಸಾಕಷ್ಟು ಕನ್ಫ್ಯೂಸಿಂಗ್ ಆಗಿದೆ. ಜೊತೆಗೆ ಇಲ್ಲಿ ಗೊಂದಲ ಕೂಡ ಉಂಟಾಗಿರೋದ್ರಿಂದ ಇಲ್ಲಿ DNA ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಈಗ ಪೊಲೀಸ್ ಅಧಿಕಾರಿಗಳು ಮುಂದಾಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಹಲವು ಕೇಸ್ಗಳಲ್ಲಿ ಅಂದ್ರೆ ಈ ರೀತಿ ಕಂಪ್ಲೀಟ್ ಆಗಿ ಬರ್ನ್ ಆದಂತ ಸಂದರ್ಭದಲ್ಲೂ ಕೂಡ DNA ಟೆಸ್ಟ್ ಮಾಡದೆ ಕೊಟ್ಟು ಸಾಕಷ್ಟು ಸಮಸ್ಯೆಗಳು ಅಂದ್ರೆ ಲೀಗಲ್ ಸಮಸ್ಯೆಗಳು ಕೂಡ ಆಗಿದೆ. ಹಾಗಾಗಿ ಈಗಾಗಲೇ ಸದ್ಯ ರಶ್ಮಿ ಅವರ ಸಹೋದರಿ ರಕ್ಷಾ ಅವರು ಕೂಡ ಮೃತದೇಹವನ್ನ ವೀಕ್ಷಣೆ ಮಾಡಿ ಇದು ನನ್ನ ತಂಗಿಯ ಶವ ಅಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇಬ್ಬರು ಕೂಡ ಅಂದ್ರೆ ಮಾನಸ ಹಾಗೆ ನವ್ಯ ಇಬ್ಬರ ಶವಗಳಲ್ಲೂ ಕೂಡ ಸಾಕಷ್ಟು ಕನ್ಫ್ಯೂಸ್ ಆಗ್ತಾ ಇರುವಂತದ್ದು. ಯಾಕಂದ್ರೆ ಇಬ್ರು ಕೂಡ ಒಂದೇ ಮಾದರಿಯ ಒಂದು ಚೈನ್ ಅನ್ನ ಕೂಡ ಆಗ್ತಾ ಇದ್ರು. ಈ ಕಾರಣಕ್ಕೆ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಅಥವಾ ಗೊಂದಲಗಳು ಕೂಡ ಆಗ್ತಾ ಇದೆ. ಹಾಗಾಗಿ DNA ಪರೀಕ್ಷೆಯನ್ನ ಮಾಡಿ ಅದಾದ ನಂತರ ಶವಗಳನ್ನ ಹಸ್ತಾಂತರ ಮಾಡೋದಕ್ಕೆ ಈಗ ಪೊಲೀಸರು ಕೂಡ ಈಗ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿರುವಂತದ್ದು ಇಲ್ಲಿ ಮೃತದೇಹಗಳನ್ನ ಹಸ್ತಾಂತರ ಮಾಡುವಂತ ಸಂದರ್ಭದಲ್ಲಿ ಪೋಷಕರು ಸರಿಯಾದ ರೀತಿಯಲ್ಲಿ ಐಡೆಂಟಿಫೈ ಮಾಡಿ ಇದು ನಮ್ಮ ಒಂದು ಮಗಳ ಅಥವಾ ತಂಗಿಯ ಮೃತದೇಹ ಅಂತ ಹೇಳಿದ್ರೆ ಅದಾದ ನಂತರ ಅವ್ರಿಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ಇಲ್ಲಿ ಎಲ್ಲರೂ ಕೂಡ ಏನು ಬೇರೆ ಬೇರೆ ಹೇಳಿಕೆಗಳನ್ನ ಇಲ್ಲಿ ಕೊಡ್ತಾ ಇರೋದ್ರಿಂದ ಈಗ ಸದ್ಯ DNA ಪರೀಕ್ಷೆಯ ಬಳಿಕ ಅಂದ್ರೆ ಕೋರ್ಟ್ಗೂ ಕೂಡ ಒಂದು ಏನು ಪಿಟಿಷನ್ ಹಾಕ್ಬೇಕಾಗುತ್ತೆ ಅಥವಾ ಇಂಟಿಮೇಟ್ ಮಾಡ್ಬೇಕಾಗುತ್ತೆ. ಕೋರ್ಟ್ನ ಗಮನಕ್ಕೆ ತಂದು ಈ DNA ಪರೀಕ್ಷೆಯನ್ನ ಕೂಡ ಮಾಡ್ಬೇಕಾಗುತ್ತೆ. ಹಾಗಾಗಿ ಇದೊಂದು ಲಾಂಗ್ ಪ್ರೊಸೀಜರ್ ಇರೋದ್ರಿಂದ ಇನ್ನು 3 ದಿನಗಳ ನಂತರ ಈ ಒಂದು DNA ಪರೀಕ್ಷೆಯ ವರದಿ ಕೂಡ ಬರುತ್ತೆ. ಹಾಗಾಗಿ ಈ ಒಂದು ಮೃತದೇಹಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ತಾರೆ ಅಂದ್ರೆ ಆ ಮೃತದೇಹಗಳನ್ನ ಎಲ್ಲಿ ಇರುತ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತ ವಿಚಾರ. ಅದರ ಜೊತೆಗೆ ಪೋಷಕರಿಗೆ ಇನ್ನು 3 ದಿನಗಳ ನಂತರ ಅಂದ್ರೆ DNA ಪರೀಕ್ಷೆ ಮಾಡಿದ ನಂತರ ಹಸ್ತಾಂತರವನ್ನು ಮಾಡೋದಕ್ಕೆ ಮೃತದೇಹಗಳನ್ನ ಈಗ ಪೊಲೀಸರು ನಿರ್ಧರಿಸಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಸಂದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.